ಡಿ ಬಾಸ್ ತರ ಐಟು, DS ಬಾಸ್ ತರ ಫೈಟು, ಡಿಫ್ರೆಂಟ್ ಡಿಮ್ಯಾಂಡ್ ಇರೋ ಬಾಸು ಈ ಮಾಸ್ಟರ್ ಪೀಸು. ಅಪ್ಪ ಹಾಕಿರೋ ಆಲ್ದ ಮರದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ ಅಣ್ಣಂದು ಒಂದು ಸ್ಟ್ಯಾಂಡಿಂಗು ಇಂಡಸ್ಟ್ರಿಯಲ್ಸ್ ಅಂತ ಪ್ರೇಮಿ ಕ್ರಿಯೇಟ್ ಮಾಡ್ಕೊಂಡವ್ರೆ. ಅಪ್ಪ ಆಲ್ ರೌಂಡರ್ ಆಕ್ಟರ್, ಅಣ್ಣ ಆಕ್ಟಿಂಗ್ ಅಲ್ಲಿ ಹೈ ಸ್ಪೀಡರ್, ಅಣ್ಣಂದು RS 100 ಲೆವೆಲ್ ಬಾಡಿ, ಟೈಗರ್ ಪ್ರಭಾಕರ್ ಇವ್ರ ನಟಿ. ಓಕೆ ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ವಿನೋದ್ ಪ್ರಭಾಕರ್ ಅವರು ಸರ್ ಮಸ್ತಾಗಿ ಮಾಡಿದ್ರೆ, ಒಳ್ಳೆ ಸಿನಿಮಾ, ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ. ನಮ್ಮ ವಿಲನ್ಗಳಿಗೆ ತೆಲುಗು, ತಮಿಳು ಮತ್ತೆ ಬಾಲಿವುಡ್ ನಿಂದ ತರ್ತಾರೆ. ಶ್ರುತಿ ಮೇಡಮ್ ಏನ್ ಸರ್ ಮೈನ್ ವಿಲನ್ ಆ ರೇಂಜ್ ಮಾಡಿದ್ರೆ. ಇನ್ನು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಸರ್ ನಾನು 10 ವರ್ಷಕ್ಕೆ ನೋಡ್ತಾ ಇದ್ರೆ ಅವ್ರು ವಯಸ್ಸೇ ಆಗ್ತಲ್ಲ ಸರ್, ಅವಾಗಿಂದ ಒಂದೇ ತರ ಕಾಡ್ತಾ ಇದ್ರೆ. ಅವ್ರ ಆಕ್ಷನ್ ಮಾಡೋರ ಯಾರು ಸರ್, ಆ ಆಕ್ಷನ್ ಮಾಡೋರು ಈ ರೇಂಜ್ ಅಲ್ಲಿ ಸರ್. ಒಂದು ಡೈಲಾಗ್ ಹೊಡಿತಾರೆ, ನಾನ್ ಕಾಲಿಟ್ಟು ಕಳೆಲೆಲ್ಲ ಧೂಳು ಎಬ್ಬಿಸ್ಕೊಂಡ್ ಬಂದಿದ್ರೆ ನಿನ್ನಂತ 10 ಕಾಲಿಗಳು ಭಯ ಪಡಲ್ಲ ಅಂತ. ಅಮೇಜಿಂಗ್ ಹ್ಯಾಂಡ್ಸಮ್ ಆಗಿದೆ. ನಮ್ಮ ಶ್ರೀನಗರ ಕಿಟ್ಟಿ ಅವರು ಮೊದಲನೇ ಬಾರಿ ವಿಲನ್ ಪಾತ್ರ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಸರ್, ಭಯಂಕರ. ಅವರು ದಮ್ಮೋಡೆ ಸ್ಟೈಲ್ ಮಾತ್ರ ಖರಾಬ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ವಿನೋದ್ ಪ್ರಭಾಕರ್ ಮೊದಲಿಂದ ಕಡೆವರೆಗೂ ಉಗ್ರನ ರೂಪ ಮಾಡವ್ರೆ. ಈ ಆಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್. ಒಳ್ಳೆ ಸ್ಟೋರಿ, ನೈಸ್ ಸ್ಟೋರಿ, ಎಲ್ಲ ಕನ್ನಡಿಗರು ಬಂದು ನೋಡಿ. ಥ್ಯಾಂಕ್ ಯು. ನೋಡಿದ್ರೆ ತಾಯ್ತಾ ಕಟ್ಟಿಸ್ಕೋತೀರೋ, ಪವರ್ ನೋಡಿದ್ರೆ ಪುತ್ತೂರು ಕಟ್ಟಾಕಿಸ್ಕೋತೀರೋ, ದಮ್ಮಿರಿದು ನೋಡಿದ್ರೆ ಧರ್ಮದ ಆಸ್ಪತ್ರೆಯಲ್ಲಿ ಕಟ್ಟಿಸ್ಕೋತೀರೋ, ಈ ಟೈಸ ನೋಡಿದ್ರೆ ಚಟ್ಟ ಕಟ್ಟಿಸ್ಕೋತೀರೋ. ಇವತ್ತು ನಮ್ಮ ಮಾದೇವ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ಸೂಪರ್ ಆಗಿದ್ದಾರೆ. ನಮ್ಮ ವಿನೋದಣ್ಣ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಜೈ ಮಾದೇವ. ಈ ಸಿನಿಮಾದಲ್ಲಿ ವಿನೋದಣ್ಣನ ಹೆಸರು ಗೊಗ್ಗಯ್ಯ, ಮೈ ನೇಮ್ ಇಸ್ ಜೈ ರಂಗಯ್ಯ. ಯಾವನ ನಾಲ್ಕು ನನ್ನ ಮಗ ಹೇಳ್ದ ಬೇರೆ ಭಾಷೆ, ಅವನು ಏನು ಹೇಳ್ದ ಕನ್ನಡ ಅದು ಮಾತಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ ಅಂತ. ಅವ್ನಿಗೆ ಒಂದು ಮಾತು ಹೇಳ್ತೀನಿ, ಅವನು ಕೂಡ ಕನ್ನಡದಲ್ಲಿ ಸಿನಿಮಾ ಮಾಡಿ ಹೋದವನೇ. ನೀವು ನೋಡಿರ್ಬೋದು, ಎಲ್ಲ ಮುಂದೆ ಬನ್ನಿ ಅಂತೇಳಿ ಬಸ್ ಕಂಡಕ್ಟ್ರಾಗಿ ಇಲ್ಲಿ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀಯ ನೀನು. ಯಾಕೆ ಮಾತಾಡ್ತೀಯ ಅಂತ ಅನ್ನೋದು ಗೊತ್ತು. ನಂಬರ್ 1 ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದ ಹೀರೋಗಳು ನಟಿಗಳೇ ಇರೋದು ಎಲ್ಲ ಕಡೆ. ಆ ಉರಿ ತಡೆಯೋಕ್ಕಾಗ್ದೇ ಹೇಳ್ತಾ ಇರ್ಬೋದು ನಾವು ಭಯಂಕರ. ಬಟ್ ಅದನ್ನ ಹೇಳೋದು ಬೇಡ, ನಾವು ಮಾಡಿ ತೋರಿಸ್ತೀವಿ. ಬಟ್ ಅಂಥವ್ರಿಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟು ಪರಭಾಷೆ ಸಿನಿಮಾಗಳು ನಮ್ಮಲ್ಲಿ ಬಿಡಬೇಕು. ನಮ್ಮ ತಾಯಿ, ನಮ್ಮ ಸಿನಿಮಾ ನಾವು ಸಪೋರ್ಟ್ ಮಾಡಬೇಕು, ಪರಭಾಷೆ ಸಿನಿಮಾಗೆ ಸಪೋರ್ಟ್ ಮಾಡೋದು ಫಸ್ಟ್ ಬಿಡಬೇಕು. ಒಳ್ಳೆಯದಾಗಲಿ. ಮಾದೇವ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಗಾಂಧಿನಗರಿಗೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಫ್ಯಾಮ್ಲಿ ನೋಡೋಂಥ ಸಿನಿಮಾ ಇದು. ಬನ್ನಿ. ಜೈ ಕನ್ನಡ, ಜೈ RCB. ಒಳ್ಳೆಯದಾಗಲಿ. ಒಳ್ಳೆಯ ಸಿನಿಮಾ ಬಂದಿದೆ. ಜೈ. ನಾನು ಹೇಳೋದಿಷ್ಟೇ, ಈ ಸಲ ಕಪ್ಪು ನಮ್ಮದೇ, ನೆಕ್ಸ್ಟ್ ಸಲನೂ ಕಪ್ಪು ನಮ್ಮದೇ, ಕನ್ನಡನೂ ನಮ್ಮದೇ. ಈ ಸಲ 100 ಡೇಸ್ ಮಾದೇವ ಸಿನಿಮಾನು ನಮ್ಮದೇ.